ಮತ್ತೆ ಮುನ್ನೆಲೆಗೆ ಬಂದ ಜೈನ ನಿಗಮ ಮಂಡಳಿ ವಿಚಾರ. ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಎರಡು ಬಣಗಳಾಗಿವೆ. ಜೈನ ನಿಗಮ ಮಂಡಳಿಯನ್ನ ಸಿದ್ದರಾಮಯ್ಯನವರು ಮಾಡಿದ್ರೆ ಕ್ರೆಡಿಟ್ ಅವರಿಗೆ ಹೋಗುತ್ತೆ ಅಂತ ಡಿಕೆಶಿ ಜೈನ ನಿಗಮ ಮಂಡಳಿ ಮಾಡಿದ್ರೆ ಡಿಕೆಶಿ ಅವರಿಗೆ ಕ್ರೆಡಿಟ್ ಹೋಗುತ್ತೆ ಅಂತ ಸಿದ್ದರಾಮಯ್ಯನವರು. ಹೀಗಾಗಿ ಜೈನ ಧರ್ಮದ ಮೇಲೆ ಇಬ್ಬರು ಅನ್ಯಾಯ ಮಾಡ್ತಾ ಇದ್ದಾರೆ. ಮಾಜಿ ಶಾಸಕ ಸಂಜಯ್ ಪಾಟೀಲ್ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಶಿರಗೂರು ಗ್ರಾಮದಲ್ಲಿ ಸಂಜಯ್ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಅಲ್ಪಸಂಖ್ಯಾತರಲ್ಲಿ ಹಲವಾರು ಧರ್ಮಗಳಿವೆ, ಅವರನ್ನ ತಲೆ ಮೇಲೆ ಕೂರಿಸಿಕೊಂಡು ಕುಣಿತಿದ್ದಾರೆ, ಆದರೆ ಜೈನ ಧರ್ಮೀಯರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಗುರುತು ನೀಡಿದ್ದು ಜೈನ ಧರ್ಮ, ಆದರೆ ಏನು ಮಾಡೋದು, ಕಾಂಗ್ರೆಸ್ನವರಿಗೆ ನಿನ್ನೆ ಹೇಳಿದ್ದು ನೆನಪಿರಲ್ಲ, ಇನ್ನು ಇವತ್ತಿಂದ ಏನು ನೆನಪಿರುತ್ತೆ ಅಂತ ಲೇವಡಿಯನ್ನ ಮಾಡಿದ್ದಾರೆ. ವರದಿ ಸಿದ್ದರಾಮಗೌಡ ಪಾಟೀಲ್, ಮಹಾಯುದ್ಧ ನ್ಯೂಸ್, ರಾಯಭಾಗ. ಡಿಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಎರಡು ಬಣ ಆಗಿದಾವೆ. ಸಿದ್ದರಾಮಯ್ಯ ಅವರು ಮಾಡ್ರ ಡಿಕೆ ಶಿವಕುಮಾರ್ಗೆ ಅನಿಸ್ತೈತಿ ಅವ್ರಿಗೆ ಕ್ರೆಡಿಟ್, ಡಿಕೆ ಮಾಡ್ರ ಸಿದ್ದರಾಮಯ್ಯ ಅವ್ರಿಗೆ ಅನಿಸ್ತೈತಿ ಅವ್ನಿಗೆ ಕ್ರೆಡಿಟ್ ಅಂತ. ಯಾರಿಗೆ ಕ್ರೆಡಿಟ್ ಕೊಡೋಂತ ತಿಳ್ಕೊಂಡು ಜೈನ ಸಮಾಜ ಮೇಲೆ ಅನ್ಯಾಯ ಮಾಡ್ತಾ ಇದಾರೆ ಅಂತ ನನ್ನ ಭಾವನೆ. ಇದೇ ಒಂದು ನಾವು ಜೋಡಿಸ್ತೇವೆ. ಮತ್ತು ಮೈನಾರಿಟಿದಲ್ಲಿ ಬರುವಂಥ ಜೈನರ, ಮುಸಲ್ಮಾನರ, ಪಾರ್ಸಿ, ಕ್ರಿಶ್ಚಿಯನ್ನ ಅವ್ರ ಹತ್ರಾಗ ಬರೀ ಜೈನರ ಮೇಲೆ ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ನಮ್ಗೆ ಮತ್ತೊಂದು ಸಮಾಜಕ್ಕೆ ಈ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ತಲೆ ಮೇಲೆ ತೊಗೊಂಡು ಕುಣಿತಾರೆ. ಆದರೆ ಜೈನರ ಭಾಳ ನಾವು ಶಕ್ತಿಲೇನ ಸಂಖ್ಯೆಲೇ ಕಡಿಮೆ ಮತ್ತು ಅಹಿಂಸಾವಾದಿ, ನಾವು ಏನು ಮಾಡೋದಿಲ್ಲ ಅಂತ ತಿಳ್ಕೊಂಡು ಗ್ರಾಂಟೆಡ್ ತೊಗೊಂಡಿದ್ದಾರೆ. ಅದಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ನಮ್ಮ ಭಾವನೆ. ಸರ್, ಸುಮಾರು 2 ಬಾರಿ ಸಮಾವೇಶ ಮಾಡಿದ್ರು. ಮೊನ್ನೆ ಬೆಳಗಾವದಲ್ಲಿ ಆಯಿತು ಮತ್ತು ಇಲ್ಲಿ ಐನಾಪುರದಲ್ಲಿ ಆಯಿತು. ಆ ಸಂದರ್ಭದಲ್ಲಿ ರಾಜ್ಯಪಾಲರು ಬಂದಿದ್ರು, ಅಲ್ಲಿ ಡಿಕೆ ಶಿವಕುಮಾರ್ ಬಂದಿದ್ರು. ಅತಿ ಶೀಘ್ರವಾಗಿ 2-3 ತಿಂಗಳಲ್ಲಿ ನಾವು ಒಂದು ನಿಗಮನ ಮಾಡ್ತೀವಿ ಅಂತಂದಿದ್ರು. ಆದರೆ 1 ವರ್ಷ ಆಯಿತು, ಇನ್ನೂ ತಕ್ಕ ಸುಳ್ಳು ಮಾತಾಡೋಕೆ ಏನದಕ್ಕೆ GST ಇಲ್ಲ, ಇನ್ಕಮ್ ಟ್ಯಾಕ್ಸ್ ಇಲ್ಲ, ಸುಳ್ಳು ಮಾತಾಡ್ತಾ ಇದ್ದಾರೆ ಅಷ್ಟೇ. ಅದು ಬಹುಶಃ BJP ಸರ್ಕಾರ ಬಂದ ಮೇಲೆ ಮಾಡೋವಂಥ ಅವಕಾಶ ನಮಗೆ ಸಿಗ್ತೈತೆ ಅಂತ ನಮ್ಮ ಭಾವನೆ. ನೋಡೋಣ. ಆದರೆ ಇದು ಆಗಬೇಕು, ಬೇಗ ಆಗಬೇಕು. ಇಲ್ಲಿ ಯಾವುದೂ ಸರ್ಕಾರ ಅಂತ ನಮ್ಮದಿಲ್ಲ. ಜೈನ ಸಮಾಜ ಅಲ್ಪಸಂಖ್ಯಾಕ ಇರೋ ಕಾರಣದಿಂದ ಮತ್ತು ಅವ್ರದ್ದು ದೇಶಕ್ಕೆ ಸಮಾಜಕ್ಕೆ ದೊಡ್ಡ ಕೊಡುಗೆ ಇದೆ. ಅವ್ರ ಮೇಲೆ ಅನ್ಯಾಯ ಮಾಡಬಾರ್ದು. ಯಾವುದೂ ಸರ್ಕಾರಕ್ಕೆ ಕಾಂಗ್ರೆಸ್ಸಲ್ಲಿ, BJP ಎಲ್ಲ ಮೈನಾರಿಟಿ ಸಮಾಜಕ್ಕೆ ನೀವು ಒಂದು ಒಳ್ಳೆ ದೃಷ್ಟಿಯಿಂದ ನೋಡಲೇಕ. ಜೈನರ ಬಗ್ಗೆ ಈ ಥರ ಪಂಚಾಯತ್ ಧೋರಣೆ ಯಾಕಂತ ನಮ್ಗೆ ಅನಿಸ್ತದೆ. ಕಾಂಗ್ರೆಸ್ ಪಕ್ಷಕ್ಕೂ ನಿಮ್ಮ ಕೊಡುಗೆ ಐತ್ರಿ ಜೈನ ಸಮುದಾಯದ. ಅವ್ರದ್ದು ಸಿಂಬಲ್ ಏನು ಹಚ್ತಿದ್ದಿಲ್ಲ, ಅದನ್ನ ಜೈನ ಮುನಿಗಳು ಒಬ್ಬರು ಅವ್ರಿಗೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಅವ್ರು ನೋಡ್ರಿ, ಅವ್ರಿಗೆ ನಿನ್ನಿಂದ ನೆನಪಿಲ್ಲ, ಇವತ್ತಿಂದ ನೆನಪಿಡ್ತಾರೆ. ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗ ಜೈನ್ ಸಮಾಜ ಬಗ್ಗೆ ಸ್ವಲ್ಪ ಅವ್ರಿಗೆ ಜಾಸ್ತಿ ಪ್ರೀತಿ ಇತ್ತು. ಆದರೆ ಈಗ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಆಗಲಿ, ಖರ್ಗೆ ಅವ್ರಿಗಾಗಲಿ, ಅವ್ರಿಗೇನು ಅದ್ರ ಬಗ್ಗೆ ಚಿಂತೆ ಇಲ್ಲ. ಅದಕ್ಕೆ ನಾವು ಆ ಸಣ್ಣ ವಿಷಯ ಮೇಲೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಈ ಜೈನ್ ಸಮಾಜ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗುವಂಥ ಒಂದು ಸಮಾಜ. ಯಾರ ಮೇಲೂ ಅವ್ರ ಅಂದ್ರೆ ಕೆಟ್ಟ ಭಾವನೆಯಿಂದ ವಿಚಾರ ಮಾಡೋದಿಲ್ಲ, ಆ ಶಕ್ತಿನೂ ಇಲ್ಲ. ನಾವು ಸಂಖ್ಯೆಲೆ ಕಡಿಮೆ ಇದೀವಿ ಅಂತ ತಿಳ್ಕೊಂಡು ಒಂದು ಒಳ್ಳೆ ಅಹಿಂಸಾ ಧರ್ಮದ ಪಾಲನೆ ಮಾಡುವಂಥ ಸಮಾಜ ಅಂತ ಜೈನ ಸಮಾಜ ನೋಡ್ತಾರೆ. ಆದರೆ ಕಾಂಗ್ರೆಸ್ ಅವ್ರು ಮರ್ತು ಬಿಟ್ಟಿದ್ದಾರೆ ಅಷ್ಟೇ. ಭಗವಂತನಿಗೆ ಕೊಬ್ಬರಿಯಿಂದ ನಾಲಿಕೆಯ ರಸಾಭಿಷೇಕದಿಂದ ನಡೀತಾ ಇದೆ.